ಈ ಸಾಮಾಜಿಕ ಮಾಧ್ಯಮ ಕಾಲಘಟ್ಟದಲ್ಲಿ ಹೊಸ ಹೊಸ ವಿಚಾರಗಳನ್ನ ವಿಶೇಷವಾದದ್ದನ್ನ ಮತ್ತು ಕ್ರಿಯೇಟಿವ್ ಆಗಿರೋದೆಲ್ಲವನ್ನ ನಾವು ನೋಡ್ತಾನೆ ಇರ್ತೀವಿ. ಮುಖ್ಯ ನ್ಯಾಯಮೂರ್ತಿಗಳು ಕಾಕ್ರೋಚ್ ಅಂತ ಯುವಕರನ್ನ ಜರದ್ರು, ನಿರುದ್ಯೋಗಿ ಯುವಕರನ್ನ. ಅದರ ನಂತರದಲ್ಲಿ ಅದೇ ಒಂದು ಕಾಕ್ರೋಚ್ ಜನತಾ ಪಾರ್ಟಿಯಾಗಿ ಉದಯಿಸ್ತು. ವೈಫೈ ಇರೋ ಕಡೆ ನಮ್ಮ ಪ್ರಧಾನ ಕಚೇರಿ ಅಂತ ಹೇಳ್ತಿದ್ದಾರೆ. ಇದೆಲ್ಲದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಈ ಕಾಕ್ರೋಚ್ ಜನತಾ ಪಾರ್ಟಿ ನನ್ನ ಇಲ್ಲಿವರೆಗಿನ ಮಾಹಿತಿ ಪ್ರಕಾರ ಒಂದು ವಿಡಂಬನೆಯಾಗಿ ಶುರುವಾದಂತ ಒಂದು ಚಳುವಳಿ ಅನ್ಬೋದು. ಇಟ್ ಇಸ್ ಸ್ಯಾಟರಿಕಲ್ ಪೊಲಿಟಿಕಲ್ ಪಾರ್ಟಿ. ಕೇಳ್ತಾ ಇಲ್ಲ, ನೀವು ಮ್ಯೂಟ್ ಆಗಿದ್ದೀರಿ. ಇಲ್ಲ ಇಟ್ನಳವ್ರೆ, ನೀವು ಕಂಟಿನ್ಯೂ ಮಾಡಿ. ಸೊ ಆ ಸ್ಯಾಟರಿಕಲ್ ಪೊಲಿಟಿಕಲ್ ಪಾರ್ಟಿ ಅದು. ಆದ್ರೆ ಅದರ ಮೂಲ ಆಶಯಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಯಾಕಂದ್ರೆ ಅನೇಕ ಉದ್ಯೋಗಗಳಲ್ಲಿ ಈ ಫೋರ್ಜರಿ ದಾಖಲೆಗಳು ಅಥವಾ ಈ ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತಾಡ್ತಾ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಇದೆಲ್ಲ ಕಾಕ್ರೋಚ್ಗಳು, ಅನ್ಎಂಪ್ಲಾಯ್ಡ್ ಜನ ಅಂತ ಆತರ ಮಾತಾಡಿದ್ದಾರೆ. ಬಟ್ ಆ ಪದವನ್ನು ಪ್ರಯೋಗಿಸ್ಬೇಕಾದ್ರೆ ಆ ನ್ಯಾಯಮೂರ್ತಿಗಳು ಸ್ವಲ್ಪ ಈ ದೇಶದ ಜನರ ಬಗ್ಗೆ ಒಂದು ಮಟ್ಟದ ಗೌರವ ಇಲ್ಲದೆ ಇರ್ಬೇಕಾಗ್ತದೆ. ಆತರ ಮಾತಾಡ್ಬೇಕಾದ್ರೆ ಅದು ಆ ಒಂದು ಪೀಠದಲ್ಲಿ ಕೂತಂತ ಒಬ್ಬ ನ್ಯಾಯಮೂರ್ತಿಗಳ ಮನಸ್ಸಿನಲ್ಲಿ ಈ ದೇಶದ ಯುವಕರ ಬಗ್ಗೆ ಏನು ಭಾವನೆ ಇದೆ. ಯಾಕಂದ್ರೆ ಈ ದೇಶದಲ್ಲಿ ನಿರುದ್ಯೋಗ ಇರೋದು ಆ ಯುವಕರ ಸಮಸ್ಯೆ ಅಲ್ಲ, ಅದು ಯುವಕರ ಕಾರಣ ಅಲ್ಲ. ಅದಕ್ಕೆ ಈ ದೇಶದಲ್ಲಿ ನಿರುದ್ಯೋಗ ಯಾಕೆ ಹುಟ್ಟಿದೆ ಅಂತ ನೋಡ್ತಾ ಹೋಗ್ಬಿಟ್ರೆ ಅದು ಬಹಳ ದೊಡ್ಡ ಸಮಸ್ಯೆ. ಆ ನಿರುದ್ಯೋಗ ಸಮಸ್ಯೆ ಬಲಿಪಶುಗಳು ಯುವಕರು. ಆ ಯುವಕರನ್ನ ನೀವು ಕುರಿತು ಈ ತರ ಕಾಕ್ರೋಚ್ ಜಿರಳೆಗಳು ಅಂತ ಹೇಳ್ಬಿಟ್ರೆ ಆ ಯುವಕರಿಗೆ ಎಷ್ಟು ಅವಮಾನ ಆಗ್ಬೇಡ. ಅದ್ರ ಜೊತೆಗೇನೆ ಅವರ ಆಶಯಗಳಿಗೆ, ಅವರ ಮುಂದಿನ ಯೋಜನೆಗಳಿಗೆ, ಅವರ ಕರಿಯರ್ ಕನಸುಗಳಿಗೆ ಎಂತ ಅವಮಾನ. ಆ ಒಂದು ಜವಾಬ್ದಾರಿಯುತವಾಗಿ ಮಾತಾಡಬೇಕಾದ ಸ್ಥಾನದಲ್ಲಿ ಈ ರೀತಿ ಮಾತಾಡಬಾರದು. ಮತ್ತೆ ಅದು ಸರಿಯಾಗಿನೇ ಯುವಕರು ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆ ಸರಿಯಾಗಿನೇ ಉತ್ತರ ಕೊಟ್ಟಿದ್ದಾರೆ. ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಮಾಡಿಕೊಂಡು ಅಲ್ಲಿ ದೊಡ್ಡ ಫ್ಯಾನ್ ಫಾಲೋಯಿಂಗ್ ಶುರು ಆಗ್ಬಿಟ್ಟಿದೆ. ಈಗ ಬಹುಶಃ ಈ ರೀತಿಯ ನಿರುದ್ಯೋಗಿಗಳ ಚಳುವಳಿ ತುಂಬಾ ಹಿಂದೆ ಶುರು ಆಗ್ಬೇಕಿತ್ತೇನೋ. ಈಗ ತಡವಾದ್ರೂ ಸರಿ ಆಗಿದೆ ಈಗ. ನಿಮ್ಗೆ ಅನ್ಸುತ್ತೆ ಅಂದ್ರೆ ಇದೊಂದು ದಂಗೆಯ ಸ್ವರೂಪದಲ್ಲಿ ಒಂದು ಹೇಳಿಕೆ ದೊಡ್ಡ ಆಕ್ರೋಶ ಅಂತೂ ಬರ್ತಿದೆ. 40,000 ಜನ ಇಷ್ಟೊಂದು 2-3 ದಿನಗಳಲ್ಲೇನೆ ಅದರ ಮೆಂಬರ್ಶಿಪ್ ತಗೊಳ್ಳೋದು ಕೂಡ ದೊಡ್ಡ ವಿಚಾರನೆ. ಮತ್ತೆ ಟ್ವಿಟರ್ ಅಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಚರ್ಚೆ ಆಗ್ತಿದೆ. ಆದ್ರೆ ಇದು ಒಂದು ಚಳವಳಿಯ ಸ್ವರೂಪದಲ್ಲಿ ಬದಲಾಗತ್ತೆ ಅಂತ ಅನ್ಸುತ್ತೆ ತಮ್ಗೆ? ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ಚಳುವಳಿಯ ರೂಪದಲ್ಲಿ ಏನು ಯಾವಾಗ ಬದಲಾಗುತ್ತೆ ಅಂತ ಯಾವುದನ್ನು ನಾವು ಪ್ರಿಡಿಕ್ಟ್ ಮಾಡಕ್ ಆಗೋದಿಲ್ಲ. ಈ ಅಣ್ಣಾ ಹಜಾರೆ ಮೂವ್ಮೆಂಟ್ ಆಗ್ಲಿ ಅಥವಾ ನಮ್ಮ ಈಜಿಪ್ಟ್ ಅಲ್ಲಿ ನಡೆದಂತ ಸಮರ್ ಸ್ಪ್ರಿಂಗ್ ಚಳುವಳಿ ಆಗ್ಲಿ, ಅವೆಲ್ಲ ಸಾಮಾಜಿಕ ಮಾಧ್ಯಮಗಳ ಮೂಲಕವೇ ಆದಂತ ವಿದ್ಯಮಾನಗಳು. ಯಾವಾಗ ಏನಾಗುತ್ತಾ ಅದನ್ನ ಈಗ ಹೇಳಕ್ ಆಗುದಿಲ್ಲ. ಆದರೆ ಅದೊಂದು ಚಳುವಳಿ ಆಗಿ ರೂಪುಗೊಳ್ಳಿ ಅಥವಾ ದಂಗೆಯಾಗಿ ರೂಪುಗೊಳ್ಳಿ ಬಿಡ್ಲಿ, ಈ ಯುವಕರ ದನಿ ಅಂತೂ ಕೇಳುತ್ತ ಸರ್ಕಾರಕ್ಕೆ. ಇಷ್ಟು ಜನ ಯುವಕರು ಇಷ್ಟು ಸಿಟ್ಟಿಗೆದ್ದಿದ್ದಾರೆ. ಈ ಯುವಕರ ಒಂದು ಆಂಗ್ಸ್ಟ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ, ದ ಆಂಗ್ಸ್ಟ್ ಆಫ್ ದ ಯೂತ್. ಅದು ಕೇವಲ ಸಿಟ್ಟು ಮಾತ್ರ ಅಲ್ಲ, ದೊಡ್ಡ ಒಂದು ಆಕ್ರೋಶ. ನನಗೆ ಡಿಗ್ರಿ ಕೊಟ್ರಿ, ನನ್ಗೆ ಶಿಕ್ಷಣ ಕೊಟ್ರಿ, ನಾನು ಸಾಲ ಮಾಡಿ ಬ್ಯಾಂಕ್ ಅಲ್ಲಿ ಎಜುಕೇಶನ್ ಲೋನ್ ತಗೊಂಡು ಡಿಗ್ರಿ ತಗೊಂಡೆ, ನನಗೆ ಕೆಲಸ ಕೊಡ್ತಾ ಇಲ್ಲ, ನೀವು ಈ ರೀತಿ ನನಗೆ ಅವಮಾನ ಮಾಡ್ತೀರಿ, ಅದೊಂದು ಆಂಗ್ಸ್ಟ್. ಯಾಕಂದ್ರೆ ತಾಕತ್ ಇರ್ತದೆ ಯುವಕರಿಗೆ. ಆ ತಾಕತ್ತಿನ ಜೊತೆ ಅರ್ಹತೆ ಕೊಟ್ಟಿದ್ದೀರಿ, ಶಿಕ್ಷಣ ಕೊಟ್ಟಿದ್ದೀರಿ, ಉದ್ಯೋಗ ಕೊಡೋದಿಲ್ಲ ಅಂದ್ರೆ ಆ ಯೋಜನೆಗೆ ಆ ಶಕ್ತಿ ಎಲ್ಲಿ ಹೋಗ್ಬೇಕು? ಆ ಯುವಕರ ಕೃತಿತ್ವ ಶಕ್ತಿ ಈ ತರದ ಒಂದು ಚಳುವಳಿಯಲ್ಲಿ ಪರಿವರ್ತನೆ ಆಗಿಬಿಟ್ರೆ ದೊಡ್ಡ ಪರಿವರ್ತನೆ ಕಾರಣ ಆಗ್ತದೆ ಮುಂದೆ. ಹೀಗಾಗಿ ಕರೆಕ್ಟ್. ಆದ್ರೆ ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರೋದು, ಈ ದೇಶದ ಅತ್ಯುನ್ನತ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಯೊಬ್ಬರು ಅಂದ್ರೆ ಇಷ್ಟು ಬೇಜವಾಬ್ದಾರಿಯಾಗಿ ಹೇಳಿಕೆನ ಅದು ವಿಚಾರಣೆ ಸಂದರ್ಭದಲ್ಲಿ ಹೇಗ್ ಕೊಡೋದಕ್ಕೆ ಸಾಧ್ಯ? ಆದ್ರೆ ಕೆಲಸ ಇಲ್ಲದಂತಹ ಉದ್ಯೋಗವಿಲ್ಲದಂತ ಓದ್ಕೊಂಡಿರೋ ಯುವಕರು ಒಂದೋ ಮಾಧ್ಯಮ ಅಂತ ಬರ್ತಾರೆ, ಇಲ್ಲ RTI ಆಕ್ಟಿವಿಸ್ಟ್ ಗಳಾಗ್ತಾರೆ. ಈ ತರದ ಹೇಳಿಕೆ ಕೊಡೋದು ತೀರಾ ಅಸಮಂಜಸ ಮತ್ತು ಬೇಜವಾಬ್ದಾರಿಯುತ ಅಂತ ಅನ್ಸೋದಿಲ್ವಾ? ಬೇರೆ ಯಾರೋ ಪಾರ್ಟಿಯವ್ರು ಕೊಟ್ರೆ ಅದು ಓಕೆ ಅಲ್ಲ. RTI ಆಕ್ಟಿವಿಸ್ಟ್ ತಪ್ಪೇನಿದೆ? RTI ನೀವು ನಿಮ್ ಕಾನೂನು ತಾನೇ ಅದು, ಮಾಹಿತಿ ಹಕ್ಕು. ನೀವು ಸುಪ್ರೀಂ ಕೋರ್ಟ್, ನೀವು ಅದ್ರ ಮೇಲೆ ಅಡ್ಜುಡಿಕೇಟ್ ಮಾಡಬೇಕಾದಂತ ಕಾನೂನು ಅದು. ಆ ಕಾನೂನಿನ ಅಡಿಯಲ್ಲಿ ಒಬ್ಬ ಆಕ್ಟಿವಿಸ್ಟ್ ಆದ್ರೆ ತಪ್ಪೇನು? ನಾಳೆ ಒಬ್ಬ ಹ್ಯೂಮನ್ ರೈಟ್ಸ್ ಆಕ್ಟಿವಿಸ್ಟ್ ಆದ್ರೆ ತಪ್ಪೇನು? ಇನ್ನೊಬ್ಬ ರಾಜಕಾರಣ ಆದ್ರೆ ತಪ್ಪೇನು? ಏನ್ ತಪ್ಪಿದೆ ಅದರಲ್ಲಿ? ಅದು ಜಿರಳೆ ಅಂದ್ರೆ ಆ ರಾಜಕೀಯಕ್ಕೆ ಹೋದವರೆಲ್ಲ ಈ ತರ ಒಂದು ಸಾಮಾಜಿಕ ಚಟುವಟಿಕೆ ತೊಡ್ಕೊಂಡ್ರೆ ಜಿರಳೆಗಳಾಗ್ಬಿಟ್ರೆ, ಈಗ ದೊಡ್ಡ ದೊಡ್ಡ ನಾಯಕರುಗಳು ಎಂತ ದೊಡ್ಡ ಜಿರಳೆಗಳು.
ಅಂದ್ರೆ ಇವರ ಮಾತಿನ ಅರ್ಥ ಏನ್ ಧ್ವನಿಸ್ತಿತ್ತು ಅಂತಂದ್ರೆ, ಇದನ್ನೆಲ್ಲ ಮಾಡೋರು ಕೆಲ್ಸ ಇಲ್ದವ್ರು, ಕೆಲ್ಸ ಇಲ್ಲ ಅನ್ನೋ ಕಾರಣಕ್ಕಾಗಿ ಒಂದು RTI ಆಕ್ಟಿವಿಸ್ಟ್ ಆಗ್ತಾರೆ, ಇಲ್ಲಾಂದ್ರೆ ಮಾಧ್ಯಮಗಳಿಗೆ ಬರ್ತಾರೆ ಅಂತ. ಕೆಲ್ಸ ಇಲ್ಲದೆ ಖಾಲಿ ಕೂತವ್ರಿಗೆ ಒಂದು ಆಶ್ರಯ ತಾಣ ಅನ್ನೋ ರೀತಿಯಲ್ಲಿ ಅವ್ರ ಹೇಳಿಕೆ ಇತ್ತು. ಆ ನಂತರ ಅವ್ರು ಇಲ್ಲ ನಾನು ಆ ತರದ್ ಹೇಳಿಲ್ಲ ಅಂತ ಹೇಳಿದ್ರು, ಬಟ್ ಅದೇ ಅರ್ಥವನ್ನ ಧ್ವನಿಸ್ತಾ ಇತ್ತು. ಇದು ಅನೇಕ ಆಯಾಮಗಳಲ್ಲಿ ಯುವಕರಿಗೆ ಆದ ದೊಡ್ಡ ಅವಮಾನ ಇದು ಯಾವ ಎಂತೆಂತ ಅವಮಾನ ಅಂದ್ರೆ, ಮೊಟ್ಟ ಮೊದಲು ನೀವು ಯುವಕರ ಕೋಪವನ್ನ, ಅವರ ಹಸಿವನ್ನ ಅವಮಾನಿಸಿದಿರಿ. ಎರಡನೇದ್ದು ಈ ಮಾಹಿತಿಯ ಅಧಿನಿಯಮವನ್ನು ಅವಮಾನಿಸ್ತಿದ್ದೀರಿ. ಮೂರನೇದ್ದು ಮಾಧ್ಯಮವನ್ನು ಅವಮಾನಿಸ್ತಿದ್ದೀರಿ. ಅಂದ್ರೆ ಕೆಲಸ ಇಲ್ದವ್ರ ಕೆಲಸನ ಮಾಧ್ಯಮದಲ್ಲಿ ಇರೋರ ಕೆಲಸ ಅಂದ್ರೆ, ನೀವು ಯಾವುದನ್ನ ಫೋರ್ತ್ ಎಸ್ಟೇಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀರಿ, ಅದು ಕೆಲ್ಸಕ್ಕೆ ಬಾರದವ್ರ ಕೆಲಸನ ಅದು? ಹೇಗೆ? ಅದರ ಏನಾದ್ರ ಅರ್ಥ? ಈ ದೇಶದ ಮಾಧ್ಯಮಗಳು ಈ ದೇಶದ ಸಂವಿಧಾನ ಕೂಡ ರೂಪಿಸಿದ್ದೇವೆ, ಇದೇ ಸರ್ಕಾರಗಳನ್ನ ರೂಪಿಸಿದ್ದೇವೆ, ಈ ದೇಶದಲ್ಲಿ ಚಳವಳಿಗಳನ್ನ ರೂಪಿಸಿದ್ದೇವೆ. ನೀವು ಇದನ್ನೆಲ್ಲ ಓದ್ತೇನೆ ಸುಪ್ರೀಂ ಕೋರ್ಟ್ ಜಡ್ಜ್ ಆಗ್ಬಿಟ್ರ? ಇದೆಲ್ಲ ಗೊತ್ತಿಲ್ಲದೆ ಸುಪ್ರೀಂ ಕೋರ್ಟ್ ಜಡ್ಜ್ ಆಗ್ಬಿಟ್ರ ಇವರು? ಅದಕ್ಕೋಸ್ಕರನೇ ಯಾಕಂದ್ರೆ ಈಗ ಒಂದು ಅತ್ಯಂತ ಬಹುಶಃ ಭಾರತೀಯ ಇತಿಹಾಸದಲ್ಲಿ ಅತ್ಯಂತ ಹೆಚ್ಚು ನಿರುದ್ಯೋಗ ಇದೆ, ಅದ್ರ ಜೊತೆಗೆ ಹಣದುಬ್ಬರ ಇದೆ, ಅದ್ರ ಜೊತೆಗೆ ಬೆಲೆ ಏರಿಕೆ ಇದೆ, ಅದ್ರ ಜೊತೆಗೆ ಹಾರ್ಮೂಸ್ ಇತ್ಯಾದಿ ಅಂತ ಪದೇ ಪದೇ ಇವೆಲ್ಲ ಬೇರೆ ಬೇರೆ ತರದ ಆರ್ಥಿಕ ಹಿಂಜರಿತಗಳು ಇದ್ದಾವೆ. ಇಂಥ ಸಂದರ್ಭದಲ್ಲಿ ನಾನು ಯುವಕರಿಗೆ ಸಮಾಧಾನ ಸಾಂತ್ವನದ ಮಾತಾಡ್ಬೇಕಾ, ನಾನು ಯುವಕರನ್ನ ರೊಚ್ಚಿಗೆ ಎಬ್ಬಿಸುವ ಮಾತಾಡ್ಬೇಕಾ ಅನ್ನೋ ಪರಿಜ್ಞಾನ ಬೇಕಲ್ವಾ? ಅಂದ್ರೆ ಅದ್ರ ಜೊತೆಗೆ ಇನ್ನೊಂದು ನಾವು ಗಮನಿಸಬೇಕಾಗಿರೋದು ಏನು ಅಂತ ಅಂದ್ರೆ, ಏನೇ ಹೇಳಿಕೆ ಬರ್ಲಿ, ಅದು ಪೊಲಿಟಿಕಲ್ ಇರ್ಲಿ ಅಥವಾ ಬೇರೆ ರೀತಿ ಹೇಳಿಕೆ ಬರ್ಲಿ, ತಕ್ಷಣಕ್ಕೆ ಅದಕ್ಕೊಂದು ಪ್ರತಿಕ್ರಿಯೆ ಬರುತ್ತೆ, ಅದು ಕ್ರಿಯೇಟಿವ್ ಆಗಿ ಬರುತ್ತೆ. ಇದು ನಿಮಗೆ ವಿಡಂಬನೆ ರೂಪದಲ್ಲಿ ಇರಬಹುದು, ಆದ್ರೆ ಬಹಳ ಪವರ್ಫುಲ್ ಆಗಿದೆ. ಯಾರಿಗೆ ಏನ್ ಸಂದೇಶವನ್ನ ತಲುಪಿಸ್ಬೇಕು ಅದನ್ನ ತಲುಪಿಸ್ತಾ ಇದ್ದಾರೆ. ಅವರು ನಾನು ಆತರ ಹೇಳಿಕೆ ಕೊಟ್ಟಿಲ್ಲ ಅಂತ ಮುಖ್ಯ ನ್ಯಾಯಮೂರ್ತಿಗಳೇ ಮುಂದೆ ಬಂದು ಹೇಳಬೇಕಾಯ್ತು. ಪೊಲಿಟಿಕಲ್ ಪಾರ್ಟೀಸ್ ಅದಕ್ಕೆ ರಿಪ್ಲೈ ಮಾಡ್ತಿದ್ದಾರೆ. ಮೊಹಮ್ಮೈತ್ರೆ ಅಥವಾ ಕೀರ್ತಿ ಆಜಾದ್ ತರದವರು ಇದಕ್ಕೆ ಜಾಯಿನ್ ಆಗ್ತಿದ್ದಾರೆ, ಪಾರ್ಟಿಗೆ ಜಾಯಿನ್ ಆಗ್ತಿದ್ದಾರೆ. ಇದನ್ನೆಲ್ಲ ಹೇಗ್ ನೋಡ್ತೀರಿ? ಈ ಬೆಳವಣಿಗೆನ ಹೇಗ್ ನೋಡ್ತೀರಿ ತಾವು? ವಿಡಂಬನೆ ಪ್ರತಿಭಟನೆ ಒಂದು ರೂಪ. ಅದು ನಾವು ನೀವು ಓದಿರ್ತೀರಿ ಇದನ್ನ. ಒಂದು ಇಡೀ ಜನರೇಷನ್ ಪೂರ್ತಿ RK ಲಕ್ಷ್ಮಣ್ ಅವರ ಕಾರ್ಟೂನ್ ಇರೋದು ಪೇಪರ್ ಮುಖಪುಟದಲ್ಲಿ. ಅದು ದೊಡ್ಡ ಸ್ಟೇಟ್ಮೆಂಟ್ ಅದು. ಅದಕ್ಕೆ ನೆಹರು ಹೆದರ್ತಿದ್ರು. ಶಂಕರ್ ಅಂತ ಒಬ್ಬ ಕಾರ್ಟೂನ್ ಬರೀತಿದ್ರು ಅದು ಲಕ್ಷ್ಮಣ್ ಮುಂಚೆ. ಅದಕ್ಕೆ ನೆಹರು ಹೆದರೋರು. ಈ ಇಡೀ ಪೇಜ್ ಸುದ್ದಿಗೆ ಹೆದರೋದಿಲ್ಲಪ್ಪ, ನಾನು ಇದೊಂದು ಕಾರ್ಟೂನ್ ಹೆದರ್ಬೇಕಾಗತ್ತೆ ನಾನು ಅಂತ. ಒಂದು 12-15 16 ಪೇಜಿನ ಪೇಪರ್ ಸುದ್ದಿಗಿಂತ ಅದು ಒಂದು ವ್ಯಂಗ್ಯಚಿತ್ರ ನನಗೆ ಹೆದರಿಸಿ ಬಿಡ್ತದೆ ಅಂತ ಹೇಳ್ತಿದ್ರು ನೆಹರು. ಅಷ್ಟು ಪವರ್ ಇರ್ತದೆ ವಿಡಂಬನೆಗೆ. ವಿಡಂಬನೆ ಸುಮ್ಮನೆ ಇದೆಲ್ಲ, ಅದು ಅವಮಾನಕರ ಮಾತಾಡೋದಲ್ಲ. ಆ ವ್ಯವಸ್ಥೆಯ ಪಟ್ಟಭದ್ರ ಹಿತಾಸಕ್ತಿಗಳು, ಅಧಿಕಾರಸ್ಥರು, ಆಡಳಿತಾರೂಢ ಜನ ಯಾವುದನ್ನ ಅಲಕ್ಷ್ಯ ಮಾಡಿರ್ತಾರೆ, ಅದು ಹೇಗೆ ವಿಡಂಬನಾತ್ಮಕವಾಗಿ ಜನಸಾಮಾನ್ಯ ಕಣ್ಣಿಗೆ ಕಾಣ್ತದೆ ಅಂತ ಅದನ್ನ ನಿರೂಪಿಸಿದ ಅಷ್ಟೇ. ಅದಕ್ಕೆ ಮಿಸ್ಟರ್ ಸಿಟಿಸನ್, ಶ್ರೀ ಸಾಮಾನ್ಯ ಅಂತ ಹೆಸರಿಟ್ಟಿದ್ದು RK ಲಕ್ಷ್ಮಣ್ ಅವ್ರ ಕಾರ್ಟೂನ್ ಅಲ್ಲಿ ಕ್ಯಾರೆಕ್ಟರ್ಗೆ. ಅವನ ಕಣ್ಣಲ್ಲಿ ನೀವು ಯಾಕೆ ಕಾಣ್ತಿದ್ದೀರಿ? ನೀವು ಏನೇನೋ ಮಾತಾಡ್ತಿದ್ದೀರಿ ಸಂಸತ್ತು, ನಿಮ್ಮ ಜನಸಾಮಾನ್ಯನ ಕಣ್ಣಲ್ಲಿ ಯಾಕೆ ಕಾಣ್ತಿದ್ದೀರಿ ನೀವು? ಅಷ್ಟನ್ನು ಮಾತ್ರ ಅವ್ರು ಹೇಳ್ತಾರೆ. ಸೊ ಅದನ್ನ ಆ ಎಚ್ಚರ ಇರಬೇಕಾಗ್ತದೆ ಸರ್ಕಾರಕ್ಕೆ. ವಿಡಂಬನೆ ಎಚ್ಚರದ ಗಂಟೆ, ವ್ಯಂಗ್ಯ ಎಚ್ಚರದ ಗಂಟೆ, ಇಲ್ಲಿನ ಪತ್ರಿಕೋದ್ಯಮ ಎಚ್ಚರದ ಗಂಟೆ. ಇದೆಲ್ಲವೂ ಬೇಡ ಅಂದ್ರೆ ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಏನರ್ಥ? ಕರೆಕ್ಟ್. ಅದ್ರ ಜೊತೆ ಅಭಿಜಿತ್ ಅವರು ಸ್ಥಾಪನೆ ಮಾಡಿರುವ ಪಕ್ಷದಲ್ಲಿ ಒಂದು ಪದವನ್ನ, ಮುಖ್ಯ ನ್ಯಾಯಮೂರ್ತಿಗಳು ಹೇಳಿರುವ ಒಂದು ಪದವನ್ನ ಹೊರತುಪಡಿಸಿ ಆಡಳಿತದಲ್ಲಿರುವ ಪಕ್ಷವನ್ನೇ ಅದು ಧ್ವನಿಸುತ್ತೆ. ಅಂದ್ರೆ ಅದಕ್ಕೆ ರಿಲೇಟ್ ಮಾಡಲಾಗಿದೆ, ಕಾಕ್ರೋಚ್ ಜನತಾ ಪಾರ್ಟಿ ಒಂದನ್ನ ಹೊರತುಪಡಿಸಿದ್ರೆ. ಇದು ಏನ್ ಅನ್ಸುತ್ತೆ? ಇದು ಯಾವ ತರದ ವಿಡಂಬನೆ? ಇದ್ರ ಮುಖಾಂತರವಾಗಿ ಗೊತ್ತಾಯ್ತು. ನಾವಿದನ್ನ ರಾಜಕೀಯಗೊಳಿಸಲೇಬೇಕಾಗಿಲ್ಲ. ಕಳೆದ 12 ವರ್ಷದಲ್ಲಿ ನಿರುದ್ಯೋಗ ಜಾಸ್ತಿ ಆಗಿದೆಯೋ ಕಡಿಮೆ ಆಗಿದೆಯೋ? ಕಳೆದ 12 ವರ್ಷಗಳಲ್ಲಿ ಆರ್ಥಿಕತೆ ಹೆಚ್ಚಾಗಿದೆಯೋ ಕಡಿಮೆ ಆಗಿದೆಯೋ? ಕಳೆದ 12 ವರ್ಷಗಳಲ್ಲಿ ಏನಾಗಿದೆ ಈ ದೇಶಕ್ಕೆ? 12 ವರ್ಷ ಸಣ್ಣ ಕಾಲ ಅಲ್ಲ. ನೀವು ಯಾವುದೋ ಒಂದು ಇಂಟರಿಮ್ ಗೌರ್ಮೆಂಟ್ ಅಲ್ಲ, ನೀವು ಉಸ್ತುವಾರಿ ಸರ್ಕಾರ ನಡೆಸಿಲ್ಲ. ನೀವು ಇದು 3ನೇ ಸರ್ಕಾರ, ಚುನಾಯಿತ ಸರ್ಕಾರ. ನಿಮ್ಮ ಅಧಿಕಾರ ಕಾಲದಲ್ಲಿ ಈ ತರ ಆದ್ರೆ ನಾವು ನಿಮ್ಮನ್ನೇ ಪ್ರಶ್ನೆ ಕೇಳ್ಬೇಕಲ್ಲ. ಹೋಗಿ ವಿರೋಧ ಪಕ್ಷ ಪ್ರಶ್ನೆ ಕೇಳೋಣ ನಾವು? ಇವ್ರನ್ನ ಬಿಟ್ರೆ ಇವ್ರನ್ನ ಕೇಳ, ನೆಹರು ಪ್ರಶ್ನೆ ಕೇಳಿ ಅಂತಾರೆ. ಇವ್ರ ಮಾತು ಕೇಳದೆ ಕೂತ್ರೆ ನೆಹರು ಪ್ರಶ್ನೆ ಕೇಳಿ ಅಂತಾರೆ. ನೆಹರು ಪ್ರಧಾನಮಂತ್ರಿ ಅಲ್ವಲ್ಲ ಇದ್ದಾಗ ಅವ್ರನ್ನೂ ಕೇಳ್ತಿದ್ವಿ ನಾವು. ಕೇಳಿದ್ರು ಕೂಡ ನೆಹರು ಅವರು ಬದುಕಿದ ನೆಹರು ಅವ್ರನ್ನೂ ಕೂಡ ಕೇಳಿದ್ರು ಪ್ರಶ್ನೆಗಳನ್ನ. ಈಗ ನಿಮ್ಮನ್ನ ಕೇಳ್ತೇವೆ. ಏನ್ ತಪ್ಪಿದೆ ಅದರಲ್ಲಿ? ಅದೇನೇ ಆಗ್ಲಿ, ಆಡಳಿತ ರೂಢ ಪಕ್ಷದ ವಿರುದ್ಧವಾಗಿ ಮಾತಾಡ್ತಾರೆ, ಅದೆಲ್ಲ ಸಮಸ್ಯೆ. ಸರ್ಕಾರದ ವಿರುದ್ಧ, ಸರ್ಕಾರ ತಾನು ಮಾಡಬೇಕಾದ ಕೆಲಸಗಳನ್ನ ಮಾಡಿಲ್ಲ, ಅದಕ್ಕೆ ಸರ್ಕಾರ ವಿರುದ್ಧ ಮಾತಾಡ್ತಾರೆ ಯುವ ಜನತೆ. ಬೇರೆ ಸರ್ಕಾರ ಇದೆ, ಬೇರೆ ಸರ್ಕಾರ ವಿರುದ್ಧ ಮಾತಾಡೋರು.
ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾತಾಡೋರು, ಕಮ್ಯುನಿಸ್ಟ್ ಸರ್ಕಾರ ವಿರುದ್ಧ ಮಾತಾಡೋರು. ಈಗ ಯಾವ ಸರ್ಕಾರ ಆ ಸರ್ಕಾರದ ವಿರುದ್ಧ ಮಾತಾಡ್ತಾರೆ? ಈಗ ಇರೋ ಸರ್ಕಾರ ಮಾಡಿದ್ರೆ ನೀವು ನಿಮ್ಮ ಭರವಸೆಗಳೇನು, ನೀವು ಮಾಡಿದ್ದೇನು? ನೀವು ಗಟಾರದಲ್ಲಿ ಗ್ಯಾಸ್ ಬರ್ತದೆ ಪಕೋಡ ಮಾರ್ಕೊಳ್ಳಿ ಅಂದ್ರೆ ಮತ್ತೆ ಎಣ್ಣೆ ಕಡಿಮೆ ಮಾಡಿ ಅಂತ ಹೇಳ್ತಿದ್ದೀರಿ. ಏನ್ ಸರ್ಕಾರ ಇದು? ಯುವಕರು ಇವತ್ತು ತುಂಬಾ ಜನ ಕಾಣಿಸ್ತಾ ಇದೆ. ನಾನು ಐ ಸ್ಪೀಕ್ ಟು ಲಾಟ್ ಆಫ್ ಯಂಗ್ ಪೀಪಲ್. ತುಂಬಾ ಜನ ಯುವಕರು ಕಾಣಿಸ್ತಾ ಇದ್ದೇವೆ, ನಾವು ಕಾಲೇಜ್ ಹೋಗಿ ತಪ್ಪು ಮಾಡ್ಬಿಟ್ವಿ ಅಂತ. ಕಾಲೇಜ್ ಹೋಗಿದ್ ನನ್ನ ಮನೆಗೆ ಸುಮಾರು ಒಂದು 5-6 ವರ್ಷಗಳ ಹಿಂದೆ ಒಂದು ಹುಡುಗಿ ಹೆಣ್ಮಗ ಕೆಲ್ಸಕ್ಕೆ ಬರೋಳು, ಬಹುಶಃ 18-19 ಇರ್ಬೇಕು ಆ ಹುಡುಗಿಗೆ. ಅವಳು SLC PUC ಮಾಡಿಲ್ಲ, ಯಾಕಮ್ಮ ಮುಂದೆ ಓದ್ಲಿಲ್ಲ, ಡಿಗ್ರಿ ಮಾಡ್ಬೋದಿತ್ತಲ್ಲ ಅಂತ. ನಾನು ಇಲ್ಲ ಅನ್ನ, ಈ 4-6 ಮನೆ ಕೆಲಸ ಮಾಡಿದ್ರೆ ನನಗೆ ಒಂದು 30,000 ಕೊಡ್ತದೆ, ಡಿಗ್ರಿ ಮಾಡಿದ್ರೆ ನಂಗೆ 10,000 ಕೊಡಲ್ಲ ಅಂತ ಹೇಳ್ತಾರೆ. ಡಿಗ್ರಿ ಮಾಡಿದ್ರೆ 10,000 ಸಂಬಳನೂ ಕೊಡೋದಿಲ್ಲ ಯಾರು ಅಂತ. ಅಂದ್ರೆ ಎಲ್ಲಿಗೆ ಬಂದಿದೆ ಅಂತ ನಮ್ಮ ಶಿಕ್ಷಣ ವ್ಯವಸ್ಥೆ ಭೀಕರತೆ, ಅದು ನಿರುದ್ಯೋಗದ ಭೀಕರತೆ ಮತ್ತು ಆ ಮನಸ್ಥಿತಿಯನ್ನು ತಲುಪೋದು ಬಹಳ ಕಷ್ಟ ಅಂತ ಅನ್ಸತ್ತೆ. ಕೊನೆಯ ಪ್ರಶ್ನೆ ಇದ್ರ ಬಗ್ಗೆ, ಅಂದ್ರೆ ಈ ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರಣಾಳಿಕೆಯ ಮೊದಲ ಅಂಶನೇ ಯಾವ ನ್ಯಾಯಮೂರ್ತಿಗಳು ಹೇಳಿಕೆಯನ್ನ ಕೊಟ್ರು ಅವರೇ ತಮ್ಮ ಆತ್ಮಸಾಕ್ಷಿಯನ್ನ ಪ್ರಶ್ನೆ ಮಾಡ್ಕೊಳ್ಳುವಂತೆ, ನೋಡ್ಕೊಳ್ಳುವಂತೆ ಅದರಲ್ಲಿ ಒಂದು ಪ್ರಣಾಳಿಕೆ ಅಂಶ ಇದೆ. ನ್ಯಾಯಾಧೀಶರು ತಮ್ಮ ನಿವೃತ್ತಿಯ ನಂತರ ರಾಜ್ಯಸಭೆ ಸ್ಥಾನಗಳನ್ನ ತೆಗೆದುಕೊಳ್ಳೋದು, ಅದಕ್ಕೆ ನಿರ್ಬಂಧವನ್ನು ಹೇರಬೇಕು ಅಂತ. ಇದನ್ನ ಹೇಗ್ ನೋಡ್ತೀರಿ ತಾವು? ಮೊದಲ ಪ್ರಣಾಳಿಕೆ ಮೊದಲ ಅಂಶ. ಇದನ್ನ ಪಾಪ ಹುಡುಗರು ಹೇಳ್ಬೇಕಾಗಿಲ್ಲ. ಅರುಣ್ ಜೇಟ್ಲಿ ಹೇಳಿದ್ರು, ಬಿಜೆಪಿ ಸರ್ಕಾರದಲ್ಲಿ ಇದ್ದಾಗಲೇ ಹೇಳಿದ್ರು ಅರುಣ್ ಜೇಟ್ಲಿ. ಏನ್ ಹೇಳಿದ್ರು? ಪ್ರೀ ರಿಟೈರ್ಮೆಂಟ್ ಜಡ್ಜ್ಮೆಂಟ್ಸ್ ಶುಡ್ ನಾಟ್ ಬಿ ಎಲಿಜಿಬಿಲಿಟಿ ಫಾರ್ ಪೋಸ್ಟ್ ರಿಟೈರ್ಮೆಂಟ್ ಪೋಸ್ಟಿಂಗ್ಸ್ ಅಂತ, ಪೋಸ್ಟ್ ರಿಟೈರ್ಮೆಂಟ್ ಅಪಾಯಿಂಟ್ಮೆಂಟ್ಸ್ ಅಂತ. ಒಬ್ಬ ನ್ಯಾಯಾಧೀಶನಿಗೆ, ಅದು ಸುಪ್ರೀಂ ಕೋರ್ಟ್ ಆಗ್ಲಿ ಹೈಕೋರ್ಟ್ ಆಗ್ಲಿ, ತಾನು ನಿವೃತ್ತಿ ಹೊಂದಿದ ನಂತರ ಸರ್ಕಾರದ ಯಾವ ಸ್ಥಾನದಲ್ಲಿ ಇರಬಾರದು ಅನ್ನೋ ನೈತಿಕತೆ ಬೇಕಾಗುತ್ತೆ. ಐ ಶುಡ್ ನಾಟ್ ಸೀಕ್ ಫೇವರ್ ಫ್ರಮ್ ಎನಿ ಪೊಲಿಟಿಕಲ್ ಪಾರ್ಟಿ ಅನ್ನೋ ನೈತಿಕತೆ ಬೇಕು. ನಮ್ಮಲ್ಲಿ ಅನೇಕ IAS ಆಫೀಸರ್ಗಳು ನೋಡಿದ್ರೆ ಅವರು ಜಾಯ್ನ್ ಆಗ್ತಾರೆ ಪೊಲಿಟಿಕಲ್ ಪಾರ್ಟಿ. ನಮ್ಮ ಅಣ್ಣಾಮಲೈ ಇದ್ದಾರೆ, ಅದು ಬೇರೆ ವಿಚಾರ. ಅದು ನ್ಯಾಯಾಧೀಶನಿಗೆ, ಒಬ್ಬ ನ್ಯಾಯಾಧೀಶ ನಾನು ರಿಟೈರ್ ಆದ್ಮೇಲೆ ನಾನು ಕಾಂಗ್ರೆಸ್ ಅನ್ನು ಬಿಜೆಪಿಯನ್ನು ಸೇರ್ಕೊಂಡ್ಬಿಟ್ರೆ ನಾನು ಹಿಂದೆ ತೆಗೆದುಕೊಂಡು ಎಲ್ಲ ತೀರ್ಮಾನಗಳಿಗೂ ಒಂದು ಬೇರೆ ಅರ್ಥ ಬರ್ತದೆ. ನಾನು ಆಗಿರುವಾಗ ಈ ಒಂದು ರಾಜಕೀಯ ವ್ಯಕ್ತಿಗಳ ಮೇಲೆ ನಾನು ತೆಗೆದುಕೊಂಡ ತೀರ್ಮಾನಗಳ ಬಗ್ಗೆ, ತೀರ್ಪಿನ ಬಗ್ಗೆ ಪ್ರಶ್ನಾರ್ಥಕ ಚಿಹ್ನೆ ಮೂಡ್ತದೆ ಅನ್ನೋ ಒಂದು ನೈತಿಕ ಪ್ರಜ್ಞೆ ಬೇಕು. ಅದನ್ನ ಯಾವ ಸ್ಕೂಲಲ್ಲಿ ಕಲಿಸ್ತಾರೆ? ಅದನ್ನ ಲಾ ಸ್ಕೂಲಲ್ಲಂತೂ ಕಲಿಸೋದಿಲ್ಲ ಅದನ್ನ. ಕರೆಕ್ಟ್. ಇಟ್ನಲ್ ಅವರು ಇಷ್ಟೊತ್ತು ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆಗೆ ಹಂಚಿಕೊಂಡ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ.